ಜಲ್ಜಕ್ಕ ಎಂಥ ಗನಗಾಗ್ಯದ್ರಿ. ಅಲ್ಲ, ನೀವು ಕಲ್ತಿದ್ದಕ್ಕೆ ಕಣ್ಣಿಲ್ಲ ಬಿಡಿ. ಎಲ್ಲಿ ಕಲ್ತಿದ್ದು ಅಂತ ಬಾಳ್ತೇನು ಹೊಟ್ಟೆ ಹೊಡ್ಕೊ ತಿಂತದೆ ನಾಲ. ಭಾಳ ಗನಗಾಗ್ಯದ. ನಮ್ಮ ಕಾಲದಲ್ಲೆಲ್ಲ ಇವೆಲ್ಲ ಎಲ್ಲಿದ್ದವ್ರೆ? ಗ್ಯಾಲ್ಟ ಖಾರ ಹಾಕ್ಕೊಡ್ರು ಕುಡ್ದು 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 ಬೇರೆ ಅನ್ಸೋಗೋದು. ಆಗಲಿ ಎಂಥರಾಗಲಿ, ಮಗಳನ್ನೊಬ್ಳನ್ನ ಕೊಡೋಕ್ಕೂ ಗನ ಕಡೆ ಕೊಟ್ಟು ಮದುವೆನೂ ಮಾಡಿದ್ರೆ ಒಂದು ಬಾಣ್ತಾರಕ್ಕಿನ ಒಂದು ಏನು ಗನಗಾತ ಅದೀರಿ. ಒಂದು ಕೆಲಸ, ನಿಮ್ಮ ಮನೇಲಿ ಎಲ್ಲ ಹೇಳಿದ್ದೆಲ್ಲ ತಂದು ಕೊಡ್ತಾರೆ. ನಿಮ್ಮ ಗಂಡ ನಮ್ಮ ಮನೇಲಿ ಹಂಗಂತ ಮಾಡಿರಾ? ಅಯ್ಯೋ, ಒಂದು ಸಾಮಾನು ತಗೋಕ್ಕೆ 100 ಸತಿ ಹೇಳ್ಬೇಕು. ಕೇಳ್ರಿ ಎಂತ ಹೇಳ್ತೀರೇನ? ತಿಂದಂಗೂ ಮತ್ತೆ ತಿನ್ನೋಣ ಅಂತ ಕಾಣ್ತಾ ಇದೆ. ಭಾಳ ಗನಗಾಗಿದ್ರಿ, ಭಾಳ ಲೈಕ್ ಆಗಿದೆ. ಎಂತೆಂತ ಹಾಕಿದ್ರಿ ನಂಗೊಂದ್ಸತಿ ಹೇಳ್ಕೊಡ್ರಿ ನೋಡೋಣ. ಏನು ಬಾಣ್ತಾರೆ ತಿನ್ಬೇಕು ಅನ್ನೋದೇನಿಲ್ಲ. ಈಗ ನಾವು ಕೈಕಾಲ ಸಂದೆಲ್ಲ ನೋವು ಬಂದರೂ ಎಲ್ಲ ಒಳ್ಳೇದಾಗ್ತದೆ. ಹಿಂಗಿದ್ದಾವೆಲ್ಲ ತಿನ್ಬೇಕಂತೆ ಲೆಕ್ಕ. ಅಂದರೆ ಎಂತೆಂತ ಹಾಕಿದ್ರಿ ಹೇಳಿ ನೋಡೋಣ ಜಲ್ಜಕ್ಕ. ನಾ ತರಿಸ್ತೀನಿ, ಇವತ್ತೇ ಇವ್ರ ಹತ್ರ ಸಾಮಾನು ತರಿಸ್ತೀನಿ. ಓ ಮಾರತಿ, ನಿನ್ನ ಹುಚ್ಚ ಹಾಳಾಗಿತ್ತು. ನಾನು ಮಾಡಿದ್ದಲ್ಲೇ, ನಂಗೆ ಇವನ್ನೆಲ್ಲ ಮಾಡ್ತಕ್ಕೂರ ಪುರ್ಸೊತ್ತಿಲ್ಲದೆ ನೋಡೋಣ ಹೇಳ. ಬಾಣ್ತಿ ಕೆಲಸ ಅಂದರೆ ಹುಡುಗಾಟಿಕೆ ಅಂತ ಮಾಡಿಯಾ? ನಿಂಗೂ ಗೊತ್ತಾಗ್ತದೆ ತಡಿ. ಏನು ಮೂಗಿಗೂ ಬಾಯಿಗೆ ಏನು ಹಮದೂರಿಲ್ಲ. ಇದು ಸೌಜನ್ಯನ ಅಮ್ಮ ಮಾಡ್ಕಿ ಬಂದಿದ್ದೆ ಮೊನ್ನೆ. ಬಾಣ್ತಿ ನೋಡೋಕ್ಕಂತ ಬಂದ್ರಲ್ಲ, ಸುಮಾರು ಮಾಡ್ಕಿ ಬಂದಾರೆ. ನಾನು ಕೇಳೋಣ ಅಂತ ಮಾಡಿದೆ, ಎಂತೆಂತ ಹಾಕಿದ್ರಿ ಅಂತಂತಾರೆ. ಸಸಾರಾದಂಗೆ ಆತಿನ, ಅದಕ್ಕೆ ಕೇಳೋಕ್ಕೆ ಹೋಗಲ. ಸ್ವಲ್ಪ ಮಾಡ್ಕೊ ಇದು ಬಾಣ್ತಿಗೆ ಅಂತಲೇ ಅಲಾಕತ್ ಕೊಟ್ಟಾರೆ. ಮಗಳಿಗೂ ಬೇರೆ ಒಂದು ಡಬ್ಬಿಲ್ ಮಾಡ್ಕಿ ಬಂದಲ್ಲಿ ಇಟ್ಟಾರಪ್ಪ. ಅದೇನು ಒಬ್ಳೆ ತಿನ್ನಲ್ಲ ಪಾಪ. ಅದು ಹಿಂಗಿಲ್ಲ, ಬೇರೆ ಎಂಥದ ಹಣ್ಣಿನ ತಿನ್ನಂಗೆ ಆತದ ನೋಡೋದು. ಉಂಡೆ ಮಾಡ್ಕಿ ಬಂದು ಕೊಟ್ಟಾರೆ. ಈಗ ಕೊಡಬಾರ್ದಂತೆ ಪಲ್ಲವಿಗೆ. ಒಂದು 2 ತಿಂಗಳು ಕಳೀಲಿ, ನಾನು ಅವನ್ನೇ ನಾನೇ ಮಾಡ್ಕಿ ಬಂದು ಕೊಡ್ತೀನಿ ಅವನ್ನ ಅಂತ ಹೇಳಿ ಒಟ್ಟು ಹೋದ್ರು ಮಾಡು. ನಮಗೆಲ್ಲ ಅವೆಲ್ಲ ಎಲ್ಲಿ ಗೊತ್ತಾಗ್ತದೆ? ನನ್ನ ಗಂಡು ಸಾಮಾನು ತರ್ತಾರೆ, ಕೇಂಡು ಕೂಡಲೇ ಹೋಗಿ ತಂದು ಕೊಡ್ತಾರೆ ಅಂದೆ. ಏನು ತಿಳ್ಕೊಂಡಿದ್ದು? 1 kg ಬೆಲ್ಲ ತರ್ಸಕ್ಕೆ 100 ಸತಿ ಹೇಳ್ಬೇಕು, ಗೊತ್ತಾನ? ಬರೀ ತುಪ್ಪದಲ್ಲೇ ಮಾಡ್ಯಾರೇನಪ್ಪ. ತುಂಬ ಜೇನುತುಪ್ಪನೂ ಹಾಕಿರ್ಬೇಕು ಬಹುಶಃ. ನಮ್ಮದು ಕೇಳಕ್ಕೆ ಹೋಗಲ್ಲ. ಹೋದರೆ ಜೇನುತುಪ್ಪ ಶುಂಠಿದೇನು ಪರಿಮಳ ಹೊಡಿತದೆ. ನಾಲ್ಗಿಲ್ಲಿ ಒಂಥರ ಹಿಂಗೆ ಇದು ಮಾಡ್ಕೇಳಿ, ಶುಂಠಿ ಇದೆ ಸಿಕ್ತಂಗೆ ಆಗ್ತದೆ. ಭಾಳ ಶುಂಠಿ ಹಾಕ್ಯಾರೆ. ನೀವು ಹೇಳ್ದಂಗೆ ಜೇನುತುಪ್ಪನೂ ಹಾಕಿರ್ಬೇಕು. ಎಂಥರಾಗಲಿ ಒಂದು ಸ್ವಲ್ಪ ಕೇಳ್ಕೇಳೋದು ಬಿಟ್ಟೇರಿ ನೀವು. ಇಲ್ಲೇ ನಾನು ಅವನ್ನೆಲ್ಲ ಕೇಳ್ತಾ ಕೂತ್ಕೊಳಲ್ಲ. ಕೇಳ್ಕೊಂಡ್ರೆ ನನಗೇನಿಲ್ಲ ಮಾಡೋಕ್ಕೆ ಪುರ್ಸೊತ್ತಿಲ್ಲ. ಈಗ ಎಂತ ನೀಗ ಸುಮ್ಮನೆ ಬಂದಿದ್ದ? ಸುಮ್ಮನೆ ಅಲ್ಲ, ಮೊನ್ನೆ ನಾ ಹೇಳಿದ್ನಲ್ಲ, ಅದನ್ನು ಕೇಳಿ ನೋಡಿದ್ರ ಹೌದಂತ? ಹಂಗೆ ಸುಳ್ಳೇನು ಹೇಳಲ್ಲ ಅವರು. ಈಗ ನೋಡೋ ತನಕ ಇಡೀ ಊರಿಗೆಲ್ಲ ಗೊತ್ತಾಗ್ಯದಂತೆ, ಇದಕ್ಕೆ ಪೊಲೀಸ್ನವರಿಗೂ ಗೊತ್ತಾಗ್ಯದಂತೆ. ಎಂಥದ್ದು ಎಲ್ಲ ಮಾಡಿ ನಿನ್ನೆ ಮನೆ ಬಾಗಿಲಿಗೆ ಬಂದ ತಪ್ಪಾತು ಅಂತ ಹೇಳಿ ಹೋದನಂತೆ. ಒಬ್ರೊಬ್ರು ಒಂಥರ ಹೇಳ್ತಾರೆ ನೋಡಿ. ಕೆಲವ್ರು ಹೇಳ್ತಾರೆ ಬೀಗ್ರನ್ನ ಕರ್ಕೊಂಡೆ ಹೋಗಿರೋ ಪೊಲೀಸ್ ಸ್ಟೇಷನಿಗೆ ಅಂತಾರೆ. ನಾ ಅದನ್ನೇ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ, ನಿಮಗೆಲ್ಲ ಗೊತ್ತಿರ್ತದಲ್ಲ ಅಂತ. ಓ ನೋಡಿ, ನೀ ಹೇಳಿದ್ದೇ ಜ್ಞಾನ ಮರ್ತು ಹೋಗ್ಯದ. ಅಯ್ಯೋ, ಈ ಕೆಲಸದ ಗಡಿಬಿಡಿಲೆ ನಮ್ಮನೆ ಗಂಡ್ಸು ಹೇಳಬೇಕಿತ್ತಪ್ಪ. ಹಂಗೇನಾರಿದ್ರೆ ಅಂದ್ರೆ ಒಂದು ಕೆಲಸ, ಪ್ಯಾಟೆ ಬದಿನೇ ಹೋಗ್ಲ. ಅಯ್ಯೋ, ಮಳೆ ಅಂದರೆ ಈ ನಮ್ಮ ಗೆದ್ದೆಲ್ಲಿ ಅಗಡಿಯಿಂದ ಕೆಳಗೆ ಓಡು ಬಿದ್ದು 8 ಹೊತ್ತು ಹಾಳಾತೆ. ಅಯ್ಯೋ, ಬೇರೆ ಹೊರಗಡೆಯಿಂದನೇ ಕರ್ಕೊಬರೋದಾದ್ರೆ 10-15 ಹಾಳಾತಿತ್ತಂತೆ. ಇವರು ಹೋಗಿ ಈಗ ನಂಗೇನು ಹೇಳೋಕೆ ಪುರ್ಸೊತ್ತಿಲ್ಲ. ಪವನ್ನು ಹತ್ಕೊಂಡು ಹತ್ಲಾಗ ಹೋದ. ಒಬ್ಬರೇ ಜನ ತಗೊಂಡು 4-5 ದಿನ ಆದಂಗೆ ಆತೇನೋ ನೋಡು. ಅದೇ ಕೆಲಸ, ಪ್ಯಾಟೆಗೆ ಹೋಗ್ಲ ಬಟ್ನಕ್ಕೂ ಹೋಗ್ಲ. ಹಂಗಾಗಿ ಅವರಿಗೂ ಗೊತ್ತಿಲ್ಲ. ಎಂತ ಹೇಳಿದ್ರೆ ತಪ್ಪಾತು ಅಂತ ಕೇಳಿದಂತೆ. ಯಾರ? ಪಲ್ಲವಿ ಗಣ್ಣೆ ಹೋಗಿದ್ದಂತ, ಇಲ್ಲ ಪಲ್ಲವಿ ಮಾ ಹೋಗಿದ್ದಂತ. ಏನಂತ ಹೇಳೋದು ನೋಡೋಣ. ಯಾಕೆ ಈ ಥರ ಮಾಡಬೇಕು? ಹವ್ಯಾಸಿಗೆಡುತ್ತು. ಓ ಜಲ್ಜಕ್ಕ, ನಿಮಗೆ ಎಂತಾರು ಗೊತ್ತದೆ ಅಂತ ನೋಡು. ನೀವು ನಂಗಿಂತ ಆತಾತ
ಪಲ್ಲವಿ ಗಂಡಾಗಲಿ ಅವ್ರ ಅಪ್ಪ ಆಗಲಿ ಅಲ್ಲಂತ್ರಿ ಕೇಳಿದ್ದು. ಅವ ಸಾಲ ಕೊಟ್ಟಿನಿ ಅಂತ ಬಂದಿದ್ನಲ್ಲ, ಅವನೇ ಬಂದು ಕೇಳಿನಂತೆ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ತಪ್ಪಾಯ್ತು ಅಂತ. ನನಗೇನೋ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗಿತ್ತು. ಹಾಗಾಗಿ ಮೊನ್ನೆ ಬಂದು ಹೇಳಿದೆ, ಇಲ್ಲ ಇವ್ರು ಯಾವ ಸಾಲನೂ ತಗೊಂಡ್ಲ ಎಂಥದ್ದು ತಗೊಂಡ್ಲ ಅಂತ ಹೇಳೋದ್ನಂತೆ. ಏನೇನಾದ ಅದೇನು ಸ್ವಲ್ಪ ಲಂಚ ಗಿಂಚ ಏನಾರು ಕೊಟ್ಟು ಸಮ್ ಮಾಡ್ಕೊಂಡ್ರೋ ಏನಂತ ಗೊತ್ತಿಲ್ಲ. ಅವಂತ ಮನೆ ಬಾಗಿಲಿಗೆ ಬಂದು ನಿಂಗೆ ಹೇಳಿ ಹೋದ್ನಂತೆ ನೋಡಿ. ಅಲ್ಲ ಇದೆಯಾ ಅಂತ ಮಾಡತ್ತೆ, ಒಳ್ಳೆ ಪಿಕ್ಚರಿನ ಕತೆ ಹೇಳ್ದಂಗೆ ಹೇಳ್ತಿದ್ದೀಯಲ್ಲ, ಏನು ಹುಡುಗಾಟಿಯಾನೆ? ಒಂದು ದಿವಸ ಸಾಲ ಕೊಟ್ಟಿವಿ ಅಂತ ಬರೋದು, ಮತ್ತೊಂದು ದಿವಸ ಇಲ್ಲ ನಂಗೆ ಗೊತ್ತಾಗದೇನು ಸಣ್ಣ ಬಾಲ್ಯನೇ. ಏನಪ್ಪ ಹಿಂಗೆ ಯಾರು ಅಂತ ಹೇಳ್ಯಾರೋ, ನೀ ಏನು ತಿಳ್ಕೊತೀಯ? ಈಗ ನಮ್ಮ ಮನೇಲಿ ಇವ್ರಿಗೆ ಹೋಗ್ಯಾರೆ, ಇವರು ಅಂಗಡಿಲ್ಲ ಸಂಜೀವಣ್ಣನ ಹೋಟ್ಲಲ್ಲಿ ದನಿನ ತುಪ್ಪ ಯಾರ ಕೈಲೋ ಇಷ್ಟು ಇಡ್ತೀವಿ ಗನಾದ ಅಂತ ಹೇಳಿದ್ರಂತೆ. ಫೋನ್ ಮಾಡಿದರು, ಬೇಗ ಬಂದು ತಗೊಂಡೋಗಿ, ಇಲ್ದಿದ್ರೆ ಬೇರೆ ಯಾರು ತಗೊಂಡೋಗ್ತಾರೆ ಅಂತ. ಹಾಗಾಗಿ ಹೋಗ್ಯಾರೆ. ಈಗೇನಾರು ಗೊತ್ತಾದರೂ ಗೊತ್ತಾಗಬೇಕು. ಎಂಥದಪ್ಪ ಏನು ದುಡ್ಡು ಬೇಕಂಬಷ್ಟದೆಯೇ? ಸಾಲ ತಗೊಂಡಿದ್ದು ಸುಳ್ಳೇ ಇರ್ಬೋದು, ಯಾರೋ ಬಂದು ಹೀಗೆ ಸುಳ್ಳು ಹೇಳಿದೆ. ಹಾಂ ಹೌದು, ಇದೇ ಸಮ. ಈ ಎಂತಕ್ಕಾಗೆ ಹಂಗೆ ಮಾಡಿದ್ದು ಬೇಕಂಬಷ್ಟು ದುಡ್ಡು ಅದೆಯೇ? ನಮ್ಮ ಪಲ್ಲವಿ ಹೇಳ್ತದಲ್ಲ, ಇದು ಎಂಥದನ್ನು ಕೇಳಲ್ಲ. ಇದು ಕೇಳ್ರೆ ಮತ್ತು ಯಾವುದಕ್ಕೆ ಏನಲ್ಲ ಅನ್ನಲ್ಲ. ಅತ್ತೆ ಮಾವ ಎಲ್ಲರೂ ಒಂದು ಚೂರು ಇದು ಮಾಡಿದ್ರು, ಗಂಡ ಮಾತ್ರ ಯಾವುದಕ್ಕೂ ಅಲ್ಲ ಅನ್ನಲ್ಲ, ಖಂಡಿತ ತಂದು ಕೊಡ್ತಾರೆ. ಇದೇ ಕೇಳಲ್ಲ, ಅವ್ರಿಗೇನು ರಾಗ ಬರಲ್ಲ. ಸಾಲ ತಗೊಂಡಿದ್ದು ಸುಳ್ಳು, ಏನೋ ಆಗಿದೆ. ಎಂತ ಆಗ್ಯದಪ್ಪ ಲೇ, ಇದೆ ಒಳಗಿದ್ದೀಯೇನೆ? ಎತ್ಲಾಗ ಹೋತದ? ಎಲ್ಲಿನ್ನ ಅತ್ತೆ ಎತ್ಲಾಗ ಹೋತೆ? ಒಳಗಿದ್ದಾರೆ, ಅಲ್ಲಿ ಯಾರೋ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ತಿದ್ದಾರೆ. ಇದೇ ಸಮ ಏನ್ರು ಮತ್ತು ನಂಗೆ 24 ಗಂಟೆ ಕೆಲಸ ಇರ್ತದೆ ಅಂತ. ಎಂತ ಒಳಗಿದ್ದೀಯೇನೆ? ಓ ಜಲ್ಜಕ್ಕ, ನಿಮ್ಮ ಗಂಡು ಬಂದ್ರೇನ? ನಾ ಹೋಗ್ತೀನಿ ಮಾರ. ಹೋದಲ್ಲಿ ಬಂದಲ್ಲಿ ಹೇಳ್ತಾರಂತೆ, ಇದು ಮನೇಲಿ ಬಂದು ನಿಂತ್ಕೊಂಡು ಪಂಚಾಯತ್ಗೆ ಮಾಡ್ತಿರೋದು ನಮ್ಮ ಮನೆಯಲ್ಲೂ ಕೆಲಸ ಹಾಳು ಮಾಡ್ತದೆ ಅಂತ. ಬೇಡ ಮಾರ, ನೋಡಿದ್ರೆ ಈಗ ಹಾಗೆ ಹೇಳ್ತಾರೆ. ನಾ ಹೋಗ್ತೀನಿ, ನಾ ಬಂದಿದ್ದೆ ಅಂತ ಸುದ್ದಿ ಹೇಳಕ್ಕೆ ಹೋಗ್ಬೇಡಿ ನೀವು. ಒಳಗಿದ್ದೀಯೇನೆ? ಸ್ವಲ್ಪ ಈಚೆಗೆ ಬಾ ನೋಡೋಣ. ಅಷ್ಟು ಹೊತ್ತಿಗೆ ನೋಡಿದ್ರೆ ಒಳಗಿದ್ದೀಯೇನೋ. ಒಳಗಿಲ್ದೆ ಎಂದೇ ಸಂತ್ರ ಹೋತೀನ? ಕೆಲಸ ನಮ್ಮನೆ ಆದವಿಲ್ಲಿ, ಎಲ್ಲಿಗೆ ಹೋಗೋದಿಲ್ಲ. ಕಾಲು ನುಣುಕ್ತದಿಲ್ಲಿ ತನಕ. ಬಲ್ಲಿ ನೋಡೋಣ ಏನಾಗ್ತದೆ. ಏನು ಕರೆದ್ರೊಂದು ಹಾಮು ಅನ್ನೋಕ್ಕಾಗಲ್ಲ ನಿನಗೆ? ಅದು ಏನು ಮಾಡ್ತಿರ್ತೀಯೇನೋ ಒಳಗೆ ಹೊಕ್ಕೊಂಡು 24 ಗಂಟೆ? ಹೌದಪ್ಪ, 24 ಗಂಟೆ ಒಳಗೆ ಹೊಕ್ಕೊಂಡು ಇಲ್ಲಿ ಅಂತ ಆಟ ಆಡ್ತಾ ಇರೋದು. ಕೆಲಸ ಎಲ್ಲ ಮಾಡಿ ಇಟ್ಟು ಹೋಗ್ತಾರಲ್ಲ ಬೇರೆ ಯಾರು ಬಂದ. ನಮ್ಮ ಮಾತಾಡ್ತೀರಿ ಮಾರ. ಎಂತಕ್ಕೆ ಈಗ ನಾನು ಕರೆದಿದ್ದೆ ಅಂತಕ್ಕೆ? ಕರೆದಿದ್ದು ಮತ್ತೆಂತಕ್ಕಲ್ಲ. ಇದು ಪಲ್ಲವಿ ಹತ್ರ ಎಂಥದ್ದು ಹೇಳಕ್ಕೆ ಹೋಗಬೇಡ. ನಾನೊಂಚೂರು ಗಂಡನ ಮನೆಗೆ ಹೋಗಿ ಬರ್ತೀನಿ. ಅಲ್ಲೆಲ್ಲ ಭಾಳ ಇದಾಗ್ಯದಂತೆ, ಇಡೀ ಊರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಾನು ಒಬ್ಬ ಎಲ್ಲಿಗೆ ಹೆರ್ಗೆ ಹೊಳ್ಳು ಇಲ್ಲ, ಮಳೆ ಈ ಕೆಲಸ ಅಂತ. ಹಂಗಾಗಿ ನಮಗೆ ಗೊತ್ತಿಲ್ಲ. ಈಗ ಏನು ತಿಳ್ಕೊಂಡ್ರೇನು? ಗೊತ್ತಿದ್ದು ಒಂದು ನಮ್ಮರಾಗ ಬಂದು ಏನು ಹೇಳಲ್ಲ ಕೇಳಲ್ಲ ಅಂತ. ಈಗ ಹೋಗ್ತೀನಿ, ಹಾಗೆ ಹೋಗೋಣ ಅಂತ ಮಾಡಿದೆ. ಮತ್ತು ಬರೋ ತಡ ಆಗ್ತದೇನೋ, ಎಲ್ಲರೂ ಹೇಳಿ ಹೋಗೋಣ ಅಂತ ಬಂದೆ. ಅದು ಅಲ್ಲದೆ ತುಪ್ಪ ಬೇರೆ ಇತ್ತಲ್ಲ ಕೈಯಲ್ಲಿ, ತುಪ್ಪ ತಂದಿಟ್ಟೀನಿ. ಸ್ವಲ್ಪ ಜಪತ್ನ ಮಾಡಿ ತೆಗ್ದಿಡು, ಬಾಣ್ತಿಗೆ ಮಾತ್ರ ಹಾಕು. ಗನಗದೆ ಅಂಥೇಳಿ ನೀನು ದಿನ ಅದನ್ನೇ ಹಾಕಿ ತಿನ್ಬೇಡ ಕಡಿಕೆ. ಉಳಿದವರಿಗೆಲ್ಲ ಅದು ಎಮ್ಮೆ ತುಪ್ಪ ಆಗ್ತದೆ. ಅದು ಏನಿದ್ರು ಅಲಾಕತ್ತೆ, ಅದಕ್ಕಂತಲೇ ತೆಗ್ದಿಟ್ಬಿಡು. ಅದೇನು ನಾ ತಿಳಿದಂಗೆ ಮಾಡ್ತೀನಿ. ಎಂತಕ್ಕೀಗ ಪಲ್ಲವಿ ಗಂಡನ ಮನೆಗೆ ಅಂತಕ್ಕೆ ಹಂಗಾರೆ ಹೇಳಿದ್ದು ಹೌದಯ್ಯ? ಎಂತ ಹಂಗಾರೆ ಹೌದಾ ಏನು ಅಂದರೆ ಎಂತ? ನಿಂಗೆ ಎಂತಾರು ಗೊತ್ತಿತ್ತಾ? ಯಾರು ಹೇಳಿದ್ರು ನಿಂಗೆ? ಎಂತ ಗೊತ್ತಿತ್ತಾ? ನನ್ನ ಹತ್ರ ಒಂದು ಸಲ ಎಂತ ಕೇಳಲ್ಲ ನೀನು? ಅಲ್ಲ, ನಮ್ಮನೆ ಕೂಗಕ್ಕೆ ಅಂತ ಆಗ್ಯದ ಮಾರ ನಿಮಗೆ. ಬಾಲಿ ಹೇಳಕ್ಕದೆ ಸ್ವಲ್ಪ ಹೊಲ್ಲಕ್ಕೆ. ಅದು ಶೋಭಾ ಮೊನ್ನೆ ಹೇಳಿತ್ತು, ಯಾರ ಹತ್ರನೋ ಹಿಂಗೆ ಫೈನಾನ್ಸಲ್ಲ ಎಂಥದ್ರಲ್ಲ ಲೋನ್ ಮಾಡಿ ವಾಪಸ್ ಕೊಟ್ಲಂತೆ. ಹಂಗಾಗಿ ಮನೆ ಬಾಗಿಲಿಗೆ ಕೇಳಕ್ಕೆ ಬಂದಿದ್ರಂತೆ ಅಂತ ಹೇಳಿತ್ತು. ನನಗೂ ಅದು ಜ್ಞಾನ ಮರ್ತೋತು. ಅದು ಇದು ಮಾತಾಡ್ತಾ ಇದು. ಈಗ ನಿಮ್ಗೆ ಯಾರು ಹೇಳಿದ್ರು ಈಗ? ಅಯ್ಯೋ ನಿನ್ನ ಯಾದಿಗ್ರಾಣ ಹೊಡಿಯ. ಅಲ್ಲ,
ಬ್ಯಾಡ್ದಿದ್ದಿ ಅಂತಾರ ಆಗಿದ್ರೆ ಎಲ್ಲರೂ ಕೂತಾಗ ಒಂದಲ್ಲ ಅಂತ 10 ಸತಿ ಹೇಳ್ತಿದ್ದೆ. ಇದನ್ನು ಒಂದು ಸೊಲ್ಲು ಯಾರ ಹತ್ರನಾರು ಬಾಯ್ಬಿಟ್ಟ ಗೊತ್ತಾದ್ರೆ ಅವ್ರು ಏನು ಅಂದ್ಕೋಬೇಕು? ಅಲ್ಲ, ನಾವು ಅಂದ್ಕೊಂಡಂಗೆ ಅಲ್ಲನೋ. ಇಷ್ಟು ಹತ್ತಿರ ಇದ್ದು ಹತ್ರದರಾಗಿ ಒಂದು ಸೊಲ್ಲು ಹೋಗಿ ಏನು ಕೇಳಲ ಅಂತೆ. ನನಗೆ ಗುಮಾನಿ ಬಂತು. ಹಂಗಾರೆ ಬಾಲೆ ನೋಡ್ಕೊಂಡು ಹೋಗಿ ಇಷ್ಟು ದಿವಸದೊಳಗೆ ಬರಬೇಕಿತ್ತಲ್ಲ, ಏನು ಬರಲಲ್ಲ ಅಂತ ನಾನು ಶನಿಗಟ್ಟ ಒಂದು ಫೋನಾರು ಮಾಡೋದು ನಾನು. ಅಲ್ಲ, ಗೊತ್ತಿದ್ದು ನೀನು ಏನೇ ಹೇಳಿ, ಓ ದೇವ್ರೇ, ಏನು ಗತಿ ಸಾಯದ್. ನಾನು ಹೋಗಿ ಮಕ್ಕ ತೋರ್ಸೋದು ಹೆಂಗೆ ಅವ್ರಿಗೀಗ? ಅಲ್ಲ ಮರ, ಒಳ್ಳೆ ಕಥೆ ಆತಲ್ಲ. ಅಂದ ಸಾಲ ಕೊಟ್ಟರೆ ಹಂಗೆ ಬಂದು ಕೇಳ್ತಾರೆ ಯಾರು. ಅದು ಬಂದು ಹೇಳ್ತಲ್ಲ, ಅದು ಅದರಲ್ಲೊಂದು ಹೇಳಕ್ಕೊಂದು ಏನದೆ? ನಮ್ಮ ಮನೇಲೇನು ಸಾಲ ಮಾಡಲ್ಲ ಅಂದರೆ ಎಲ್ಲರ ಮನೆಯಲ್ಲ ಹಾಗೆಯಾ ಅಂತ ತಿಳ್ಕೊಂಡು ಸುಮ್ಮನಾದೆ ನಾನು. ಬೇಡ ಬೇಡ ನೋಡು, ಸಿಟ್ಟು ಬರ್ಸ್ಬೇಡ. ಮತ್ತು ನನಗೆ ಸುಮ್ಮನೆ ಮನೆ ಒಳಗೆ ಯಾಕೆ ಗಲಾಟೆ ಮಾಡೋದು ಅಂತ ನಾನು ತಡ್ಕೊಂಡಿದ್ದೀನಿ. ಹಣೆ ಬರಕ್ಕೆ ಇದು ಸಾಲ ಮಾಡಲ್ಲಂತೆ, ಅವ್ರು ಮಾಡ್ತಾರಂತೆ. ನೋಡಿಯ ನೀನು ಹೋಗಲ್ಲಿ ಬೇರೆ ಎಂತಾರಾದ್ರೆ ನಿನಗೆ ಪುರಾಣ ಮಾಡೋಕ್ಕೆ ಸಾಯ್ಲಿ. ನಿನ್ನ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟಯ್ಯ. ನಾನೀಗ ಹೋಗಿ ಬಂದ್ಕೋತೀನಿ. ಹೋಗಿ ಈಗ ಅವ್ರಿಗೆ ಮಕ್ಕ ತೋರ್ಸೋದು ಹೆಂಗೆ ನಾನು